ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ವಿಡಿಯೋ ನೋಡಿ. ಇದು ಒಳಗಿರ್ತಕ್ಕಂಥ ಪ್ಲೇಸ್ ಇದೆ ಫ್ರೆಂಡ್ಸ್, ಹೆವಿ ಫಾಗು, ಎಕ್ಸಲೆಂಟ್ ಇದೆ ಪ್ಲೇಸ್ ಮಾತ್ರ. ಕುದುರೆಮುಖ ಇನ್ಸೈಡ್ ಹೋದ್ಮೇಲೆ ಬರುತ್ತೆ ಮತ್ತು ಈ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಎಕ್ಸಲೆಂಟ್ ಇದೆ ಫ್ರೆಂಡ್ಸ್. ಯಾಕಂದರೆ ನಾವು ಬೈಕಲ್ಲಿ ರೈಡ್ ಮಾಡಿದ್ರೆ ಎಲ್ಲ ಪ್ಲೇಸಸ್ನ ನಾವು ಕವರ್ ಮಾಡ್ಬೋದು, ಬಟ್ ವೆಹಿಕಲ್ 4 ವೀಲರಲ್ಲಿ ಮಾಡಿದ್ರೆ ಆಗಲ್ಲ. ಒಳಗಡೆ ನೋಡಿ, ಈಗ ಇನ್ಸೈಡ್ ಹೋಗಿದ್ದೀನಿ ನಾನು, ಎಷ್ಟು ಚೆನ್ನಾಗಿದೆ ಅಂದರೆ ಲೈಕ್ ಹೆವೆನ್ ಅಂತ ಹೇಳ್ಬೋದು. ಭಯಂಕರ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಲೈಕ್ ಎ ಹೆವೆನ್. ವಾಟ್? ನೀವು ಯಾರಾದರೂ ರೈಡಿಂಗ್ ಮಾಡೋರಿದ್ರೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದು ಲಡಾಖ್ ಗಿಡಕ್ಕೆಲ್ಲ ಯಾವುದಕ್ಕೂ ಹೋಗೋದು ಅವಶ್ಯಕತೆ ಇಲ್ಲ. ಹೆಂಗಿದೆ ಗೊತ್ತಾ ಒಳಗಡೆ. ಹೀಗೆ ದಾರಿಯಲ್ಲಿ ಹೋಗೋದ್ನಾಗ ನಮಗೊಂದು ವಾಟರ್ ಫಾಲ್ ಸಿಕ್ತು, ಫುಲ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್, ಎಕ್ಸಲೆಂಟ್ ಇದೆ. ನಮಗೊಂದು ಪ್ರಾಬ್ಲಮ್ ಫೇಸ್ ಆಯ್ತು ಫ್ರೆಂಡ್ಸ್. ಹೊರಗಡೆ ಬೈಕ್ ಮಾತ್ರ ಭಾಳ ಪ್ರಾಬ್ಲಮ್ ಕೊಡ್ತೀವಿ. ನಮ್ಮ ಸ್ಯಾಮ್ರೋದು ಮಳೆ ಕಂಟಿನ್ಯೂಸ್ ಬರೋದ್ರಿಂದ ಆ ಸ್ಪಾರ್ಕ್ ಪ್ಲಗ್ಗಲ್ಲಿ ವಾಟ್ರ್ ಹೋಗ್ತಾ ಇದೆಯಲ್ಲ, ಅದಕ್ಕೆ ಹಂಗಾಗಿ ಆಫ್ ಆಗುತ್ತದೆ. ನಮ್ಮ ಸಂದೇಶ್ ಬ್ರೋ ಕೂಡ ಫುಲ್ ಪೇಷೆಂಟ್ ಆಗಿದ್ರು, ಹಂಗೆ ರಿಕವರ್ ಆಗಿದ್ದಾರೆ. ನಾನಂತೂ 3rd ಡೇ ಫುಲ್ಲು ಪೇಷೆಂಟ್ ಆಗಿದ್ದೀನಿ ಫ್ರೆಂಡ್ಸ್. ಬ್ರೋ ಸೆಮ್ಮ ಮಾಸಿದೆ ಸೀನ್ ಮಾತ್ರ ಎಕ್ಸಲೆಂಟ್. ದೇವರ ಮನೆ ಹತ್ರ ಪೀಕಲ್ಲಿ ನಾವಿದ್ವಿ. ಎಷ್ಟು ಫಾಗಿದೆ ಅಂದರೆ ಟೈಮ್ ಬಂದು 3:14 ಆಗಿತ್ತು. ಎಷ್ಟು ಡಾರ್ಕ್ ಇದೆ ನೋಡಿ ಒಂದ್ಸರಿ. ಫಾಗ್ ಫುಲ್ ಕವರ್ ಆಗಿದೆ, ರೋಡ್ಸನ್ನೇ ಕಾಣ್ತಾ ಇಲ್ಲ. ಕೆಲವತ್ತಲ್ಲಿ ಮಿಸ್ ಆದರೆ ಕಾಣನೇ ಇಲ್ಲ. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಪಯಣಕ್ಕೆ ನಾವು ಹೊರಟಿವಿ. ನೆಕ್ಸ್ಟು ನಮ್ಮ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಫುಲ್ ಮಳೆ ಇದೆ ಫ್ರೆಂಡ್ಸ್. ಕೆಲವು ತಲೆ ಮಳೆ ಇರ್ತಾಯಿದೆ, ಕೆಲವು ತಲೆ ಮಳೆ ಇಲ್ಲ. ನೋಡಿ ಇಲ್ಲಿ ಕ್ಲೈಮೇಟ್ ಹೆಂಗಿದೆ, ಚೆನ್ನಾಗಿದೆ. ಫುಲ್ ಗ್ರೀನರಿ, ಎಲ್ಲಿ ನೋಡಿದ್ರು ಗ್ರೀನರಿ ಫ್ರೆಂಡ್ಸ್. ಒಂಥರ ಪೀಸ್ಫುಲ್ ಅನಿಸ್ತಿದೆ. ಇದಿಷ್ಟೆಲ್ಲ ಆಗೋದ್ರೊಳಗೆ ಆಲ್ರೆಡಿ 6 o'clock ಆಗಿತ್ತು. ಫುಡ್ ಎಲ್ಲ ಮುಗಿಸ್ಕೊಂಡು ನಾವು ಫೈರ್ ಕ್ಯಾಂಪ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಆಯಿತು 11:30 ಆಯಿತು. ಇನ್ನು ನಾಳೆ ಬೆಳಗ್ಗೆ ರೆಡಿ ಆಗಬೇಕಲ್ಲ. ಇನ್ನು ಮಾರ್ನಿಂಗ್ ಒಂದು ವೀಡಿಯೋ ಮತ್ತು ಫುಲ್ ವೀಡಿಯೋ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಬರುತ್ತೆ. ಓಕೆ, ನಿಮ್ಮ ಎಕ್ಸ್ಪ್ಲೋರಿಂಗ್ ಬಸವರಾಜ್. ಫುಲ್ ವೀಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.